ನೋಡೋಗ ಮಗಳೇ, ಕಷ್ಟಪಟ್ಟು ಸೈನ್ಸ್ ಸೇರ್ಸಿನಿ. 2 ವರ್ಷ ಕಷ್ಟಪಟ್ಟು ಓದಿ ಇಂಜಿನಿಯರೋ ಡಾಕ್ಟ್ರೋ ಆಗದ್ ಕಲಿ. ಅಪ್ಪ ನಂಗೆ ಅಷ್ಟೆಲ್ಲ ಕಲಿಯಕ್ಕಾಗಲ್ಲ, ನನ್ಗೆ ಇಂಟ್ರೆಸ್ಟೇ ಬೇರೆ ಕಡೆ ಇದೆ. ನಾನು ಆರ್ಟಿಸ್ಟ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಸರಿ ಅಪ್ಪ, ನೀನ್ ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ. ಕಷ್ಟಪಟ್ಟು ಸಾಲ ಸೂಲ ಮಾಡಿ ನಾನ್ ನಿನ್ ಓದ್ಸಕ್ ಕಳ್ಸಿದೀನಿ. ನೀನ್ ಚೆನ್ನಾಗಿ ಓದ್ಬೇಕವ್ವ. ನೀನ್ ಚೆನ್ನಾಗಿ ಓದಿ ಮನೆ ನೋಡ್ಕೋಬೇಕು. ಏನು ಆಯ್ತಪ್ಪ, ನನ್ ಕೈಲಿ ಎಷ್ಟಾಗುತ್ತೋ ನಾನು ಸ್ಟ್ರಗಲ್ ಮಾಡ್ತೀನಿ. ಆದ್ರೆ ನನಗೆ ಬೆಳಗಿಂದ ಸಂಜೆ ತನಕ ಕಂಪ್ಯೂಟರ್ ಮುಂದೆ ಕುತ್ಕೊಳಕ್ ಆಗಲ್ಲ. ಸರಿ ಅಪ್ಪ, ನೀನ್ ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ. ಏನಮ್ಮ ಇಶು, ನಮ್ ಸ್ನೇಹಿತರು ಅಣ್ಣ ತಮ್ಮಂದ್ರು ಯಾರಾದ್ರೂ ಕೇಳಿದ್ರೆ ನನ್ ಮಗಳು ಡಾಕ್ಟರ್ ಆಗ್ಯಾಳೆ, ನನ್ ಮಗಳು ಇಂಜಿನಿಯರ್ ಆಗಿದ್ದಾಳೆ ಅನ್ಬೇಕು. ಹಂಗ್ ಓದ್ಬೇಕು ನೀನ್, ಆಯ್ತಾ? ಬೇರೆಯವ್ರನ್ನ ಮೆಚ್ಬೇಕಂತ ನಾನ್ ಕಲಿಬೇಕು, ಬೇರೆಯವ್ರಿಗೋಸ್ಕರ ಜೀವನ ಮಾಡ್ದಂಗ ಆಗುತ್ತಪ್ಪ. ಸರಿ ಅಪ್ಪ, ನೀನ್ ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ. ಅದೇನೇನೋ ಹುಚ್ಚಾಟ ಆಡ್ತಿದ್ದೆಲ್ಲ, ಫೋನ್ ಕುಣಿಯೋದು ಮಾಡೋದು ಅದೆಲ್ಲ ಬಿಟ್ಬಿಡ್ಬೇಕು. ನನ್ ರೆಪ್ಯುಟೇಷನ್ ಮುಖ್ಯ, ನನ್ ರೆಪ್ಯುಟೇಷನ್. ಅವ್ರಿವ್ರು ಏನ್ ಅನ್ಕೊಂತಾರೆ, ರಿಲೇಟಿವ್ಸ್ ಏನ್ ಅನ್ಕೊಂತಾರೆ, ಸೊಸೈಟಿ ಏನ್ ಅನ್ಕೊಳುತ್ತೆ, ಇದ್ ಎಲ್ಲ ಬಿಡು. ಒಂದು ಸತಿ ನನ್ನ ಕೇಳಪ್ಪ, ನಿನ್ಗೆ ಏನ್ ಮಾಡ್ಬೇಕನ್ಸಿದೆ, ನಿನ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಒಂದು ಸರಿ ಕೇಳಪ್ಪ.